ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಕೂಡ್ಲಿಗಿ ಅಂಬೇಡ್ಕರ್ ವೃತ್ತದಿಂದ ಚತುಷ್ಟ ರಸ್ತೆ 6 ಕೋಟಿ ವೆಚ್ಚದಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಿ ಕೂಡ್ಲಿಗಿ ಕ್ಷೇತ್ರದ ಜನತೆಗೆ ಮತ್ತು ಓಡಾಡುವಂತಹ ವಾಹನಗಳು ಮತ್ತು ಶಾಲೆಯ ವಿದ್ಯಾರ್ಥಿನಿಯರಿಗೆ ಫ್ರೀಡಂ ಹಾಗೆ ಚಲಿಸಲು 100 ಅಡಿ ಅಗಲ ವೆಚ್ಚದ ರಸ್ತೆಯನ್ನ ಕೈಗೆತ್ತಿಕೊಂಡಿರುವಂತಹ ಶಾಸಕರು. ಇಂತಹ ರಸ್ತೆಗಳನ್ನ ನಾವು ದೊಡ್ಡ ದೊಡ್ಡ ನಗರಗಳಲ್ಲಿ ನೋಡುತ್ತಿದ್ದೇವೆ. ಆದ್ರೆ ಈಗ ನಮ್ಮ ಹಿಂದುಳಿದ ಕೂಡ್ಲಿಗಿ ತಾಲೂಕಿನಲ್ಲೂ ಸಹ ಇಂತಹ ಹೈಫೈ ರಸ್ತೆ ರೂಪಿಸಿರುವುದಕ್ಕೆ ತಾಲೂಕಿನ ಎಲ್ಲಾ ಮತದಾರರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತು ಶಾಸಕರಿಗೆ ಸಂತೋಷದ ಸುದ್ದಿಯಾಗಿದೆ. ಇದಾದ ನಂತರ ಮೊರಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಣ 10.75 ಲಕ್ಷ, ಚೌಡಾಪುರ ಸರ್ಕಾರಿ ಪ್ರೌಢಶಾಲೆ ಉನ್ನತೀಕರಣ 49.55 ಲಕ್ಷ, ಚೌಡಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಣ 9.80 ಲಕ್ಷಗಳು ಹಾಗೂ ಸಿಸಿ ರಸ್ತೆ ನಿರ್ಮಾಣ 20 ಲಕ್ಷ, ಟಿ ಬಸಾಪುರ ಚರಂಡಿ ನಿರ್ಮಾಣ 15 ಲಕ್ಷ, ಐಗಳ ಮಲ್ಲಾಪುರ ಸಿಸಿ ರಸ್ತೆ ನಿರ್ಮಾಣ 10 ಲಕ್ಷ, ಅಮಲಾಪುರ ಸಿಸಿ ರಸ್ತೆ ನಿರ್ಮಾಣ 10 ಲಕ್ಷ, ಬಣವಿಕಲ್ಲು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಉನ್ನತೀಕರಣ 14 ಲಕ್ಷ ಹಾಗೂ ಜನತಾ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ 14 ಲಕ್ಷಗಳ ಭೂಮಿ ಪೂಜೆಯನ್ನ ದಿನಾಂಕ 9/8/2025 ನೆರವೇರಿಸಿದರು. ನಂತರ ಶಾಸಕರು ಮಾತನಾಡಿ, ಡಿಎಂಎಫ್ ಅನುದಾನ ಅಡಿಯಲ್ಲಿ ಹಳ್ಳಿಗಳನ್ನು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸಲಾಗುತ್ತದೆ ಎಂದರು. ಮಾನ್ಯ ಶಾಸಕರು ಭೂಮಿ ಪೂಜೆ ನಂತರ ಪ್ರತಿ ಹಳ್ಳಿಗಳ ಕುಂದುಕೊರತೆ ಆಲಿಸಿ ಮನವಿ ಸ್ವೀಕರಿಸಿದರು. ಚೌಡಾಪುರದ ಪ್ರತಿ ಓಣಿ, ಕೇರಿ ಸುತ್ತಿ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಮಾನ್ಯ ತಹಶೀಲ್ದಾರರಾದ ಶ್ರೀಮತಿ ನೇತ್ರಾವತಿ, ಶ್ರೀ ಕೆ ನಾಗನಗೌಡ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕಾವಲಿ ಶಿವಪ್ಪ ನಾಯಕ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಲೀಲಾವತಿ ಪ್ರಭಾಕರ್, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸಯ್ಯ ಶಕೂರ್ಬಾಯಿ, ಸರ್ವ ಸದಸ್ಯರು, ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಗುರುಸಿದ್ದನಗೌಡ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ಶಿವಪುರ ರಾಜಣ್ಣ, ಚೌಡಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್, ಬಣವಿಕಲ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಭಾಗ್ಯಮ್ಮ ಲೋಕರಾಜ್, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಖಂಡರಾದ ಗುಂಡು ಮುಳುಗು ತಿಪ್ಪೇಸ್ವಾಮಿ, ಜಯರಾಮ, ಉದಯ ಜನ್ನು, ಕಡ್ಡಿ ಮಂಜಣ್ಣ, ಹಿರೇಕುಂಬಳಕುಂಟೆ ಉಮೇಶ್, ವಕೀಲರಾದ ಹೊನ್ನೂರಪ್ಪ ಸಿಡೇಗಲ್ಲು, ಬಸವರಾಜ್, ದುರ್ಗೇಶ್, ಬಣಕಾರ್, ವೀರಭದ್ರಪ್ಪ, ರವಿ, ಬೋರಣ್ಣ, ಮಾರೇಶ್, ಮಲ್ಲಿಕಾರ್ಜುನ್, ಡಾಕ್ಟರ್ ಮಂಜುನಾಥ್ ಏರಿಸ್ವಾಮಿ, ಶಾಂತನಗೌಡ ಗ್ರಾಮಸ್ಥರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ಮೂರ್ನಾಲ್ಕು ತಿಂಗಳಾಗಿದೆ ಸರ್ ಅದು ಓಪನ್ ಆಗಿ. ಸೊ ಅದರ ಈಗ ಅದರದ್ದು ಎಷ್ಟು ನಷ್ಟ ಆಗುತ್ತಲ್ಲ ಸರ್, ಅದಕ್ಕೇನು ಅಲ್ಲಿ KSRTC ಕಟ್ಟಡನ ಶುರುವಾಗಿ ಈಗ ಬಸ್ ಸ್ಟ್ಯಾಂಡ್ ಕೂಡ ಹೊಸದಾಗದಿದೆ, ಬಸ್ ಡಿಪೋ ಕೂಡ ಹೊಸದಾಗದಿದೆ. ಇಲ್ಲಿ ಮತ್ತೆ ನಮ್ಮ ಏನು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿದೆ, ಇವ್ರಿಗೂ ಅಲ್ಲಿ ಮೂಲಭೂತ ಸೌಕರ್ಯ ಮತ್ತು ಅವ್ರಿಗೊಂದು ವ್ಯವಸ್ಥೆ ಮಾಡೋದಿದೆ. ಅವ್ರಿಗೆ ನಾವು ಎಲ್ಲರೂ ಹೊರಗಡೆ ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಪಾಪ ಅವ್ರಿಗೆ ವ್ಯಾಪಾರ ಕೃತವಾಗಿ ಸುಮ್ಮನೆ ಸರ್ಕಾರದ ಹಣವನ್ನು ಫೋನ್ ಮಾಡೋದು ಮತ್ತು ಅದು ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಪರಿಶೀಲಿಸ್ತೀನಿ. PWD ಇಲಾಖೆ ಓಕೆ. ಅಧ್ಯಕ್ಷ
ಸುಮಾರು 4 ಕೋಟಿ ಅನುದಾನದಲ್ಲಿ ಒಳ್ಳೆ ಹೈಟೆಕ್ ಲ್ಯಾಬ್ 3 ಅಂತಸ್ತಿನ ಲ್ಯಾಬು ಇದಾಗಿದೆ, ಅಪ್ರೂವಲ್ ಆಗಿದೆ, ಟೆಂಡರ್ ಆಗಿ ಅಗ್ರಿಮೆಂಟ್ ಕೂಡ ಆಗಿದೆ. ಅದಕ್ಕೂ ಭೂಮಿ ಪೂಜೆಗೆ ಟೈಮ್ ಆಗ್ತಾ ಇಲ್ಲ. ಆಗಸ್ಟ್ 15 ಅಲ್ಲಿ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅದಕ್ಕೂ ಶಂಕುಸ್ಥಾಪನೆ ಮಾಡಬೇಕು. ಮತ್ತು ಈಗಾಗಲೇ DMF ಅನುದಾನದಲ್ಲಿ ಏನು ಹಳೆ ಬಿಲ್ಡಿಂಗ್ ಇತ್ತು ಅದೆಲ್ಲ ರಿಪೇರಿ ಆಗೋಂಥ ಕೆಲಸ ಆಗಿದೆ. ಸೊ ಆಗಸ್ಟ್ 15ಕ್ಕೆ ಅದು ಕೂಡ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಮ್ಮ ಪ್ರೋಗ್ರಾಮ್ ನೋಡಿಕೊಂಡು ಮುಗಿದ ಕೂಡಲೇ ಊಟಕ್ಕೆ ಅಲ್ಲೇ ಹೋಗಿ ಮಾಡೋಣ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಎಲ್ಲ ಸರಿ ಹೋದರೆ ಅವತ್ತೇ ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ. ಕಾಲೇಜೊಳಗೆ ದಾನಿಗಳ ಪುತ್ಥಳಿ ಒಂದು ನಿರ್ಮಾಣ. ಓಕೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜನಪ್ರಿಯ ಶ್ರೀನಿವಾಸ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಆಗಾಗಲೇ ಮಾಡಿದ್ದೀವಿ. ಅದಕ್ಕೆ ಅದು ಏನಂದರೆ ಒಂದು ಸ್ವಲ್ಪ ಡಿಪೋದು ಎಲ್ಲೆಲ್ಲಿ ಬರುತ್ತೆ ಯಾವ ಥರ ಬರುತ್ತೆ ಅಂತ ನೋಡಿಕೊಂಡು ಮತ್ತು ಅದು ಕೂಡ ಹೊಡೆದು ಮತ್ತೆ ಕಟ್ಟಿ ಹೊಡೆಯೋಂಥದ್ದು ಆಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅನುದಾನ ನೋಡಿಕೊಂಡು ಡಿಪೋ ಎಷ್ಟು ಬರ್ತದೆ ಅಂತ ನೋಡಿಕೊಂಡು ಬಸ್ ಸ್ಟ್ಯಾಂಡು ಅಲ್ಲಿ ಮತ್ತೆ ಅದನ್ನು ಬಿಟ್ಟು ಮಾಡೋದಕ್ಕೆ ವೆಯ್ಟ್ ಮಾಡ್ತೀವಿ. ಇದನ್ನು ನೀವು ತಾವು ಹೇಳಿದ್ದ ನಾನು ಈಗಲೇ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮತ್ತು ನಾವು ಸೋಮವಾರ ಏನಿಲ್ಲ ಎಲ್ಲ ಸ್ವಲ್ಪ ತುರಾತುರಿಯಲ್ಲಿ ಪೂಜೆಗಳಾಗ್ತಾ ಇದ್ದಾವೆ. ಇಷ್ಟೇ ನಿಮ್ಮ ಕ್ಷಮೆ ಇರಲಿ. ಯಾಕೆ ಅಂತಂದರೆ ಈಗ 11ಕ್ಕೆ ಅಧಿವೇಶನ ಶುರುವಾಗುತ್ತೆ, 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ, 22ಕ್ಕೆ ಮುಗೀತದೆ. ಏನಾದರೂ ಸಾಧ್ಯವಾದರೆ ಇನ್ನೊಂದು ವಾರ ಮುಂದಕ್ಕೆ ಹೋಗ್ಬೋದು, ಇನ್ನೊಂದು ವಾರ ಅಧಿವೇಶನ ಮುಂದಕ್ಕೆ ಹೋಗ್ಬೋದೇನೋ, ಅಂದರೆ ಗೊತ್ತಿಲ್ಲ. ಅದ್ರ ಚರ್ಚೆಗಳು ಏನೇನಿರ್ತವೆ ಬಿಲ್luಗಳು ಅನ್ನೋದ್ರ ಮೇಲೆ ನೋಡಿದ್ರೆ ಮತ್ತೆ 1 ತಿಂಗಳು ನಾವು ಕ್ಷೇತ್ರದ ಬಗ್ಗೆ ಮತ್ತೆ ಭೂಮಿ ಪೂಜೆಗಳು ಪೆಂಡಿಂಗ್ ಉಳ್ಕೊಂಡು ಡಿಲೇ ಆಗ್ತವೆ ಅನ್ನೋದಕ್ಕೋಸ್ಕರ ಇರೋಂಥ ಕೆಲಸಗಳನ್ನ ಮುಗಿಯೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಧ್ಯದಲ್ಲಿ ಆಗಸ್ಟ್ 15ಕ್ಕೆ ತಾವೆಲ್ಲರೂ ಈ ಸರಿ ಕೂಡ ಪ್ರತಿ ಸರಿ ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಸುಮಾರು 100 ವೆಹಿಕಲ್ಸು ಅಥವಾ ದ್ವಿಚಕ್ರ ವಾಹನಗಳು ವಿಶೇಷ ಚೇತನಿಗೆ ಕೊಡೋಂಥ ಕಾರ್ಯಕ್ರಮಗಳು ಮತ್ತು ಗಣ್ಯರಿಗೆ ಸನ್ಮಾನ ಮತ್ತು ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮತ್ತು ಅದೇ ರೀತಿ ಅವತ್ತು ನಾನು ಮೊನ್ನೆ ದಾನ ಕೊಟ್ಟಿರ್ತಕ್ಕಂಥ